ಕನ್ನಡ ಕಿರುತೆರೆ ಲೋಕಕ್ಕೆ ಅಚ್ಚರಿಯ ಸುದ್ದಿಯೊಂದು ಬೆಳ್ಳಂಬೆಳಗ್ಗೆ ಬಡಿದಪ್ಪಳಿಸಿದೆ. ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ಪ್ರತಿಭಾನ್ವಿತ ಕಲಾವಿದ ರಾಕೇಶ್ ಪೂಜಾರಿ ನಿಧನ ಹೊಂದಿದ್ದಾರೆ. ಜೀ ಕನ್ನಡ ವಾಹಿನಿಯ ಮೂಲಕ ಕರ್ನಾಟಕದ ಜನರ ಮನೆ ಮನಸ್ಸಿಗೆ ತಲುಪಿದ್ದಂತಹ ನಟ, ರಾಜ್ಯದ ಲಕ್ಷಾಂತರ ಜನರನ್ನ ಮನರಂಜಿಸಿದಂತಹ ಯುವ ಹಾಸ್ಯ ನಟ ರಾಕೇಶ್ ಸಾವಿನ ಸುದ್ದಿ ಈಗ ಇಡೀ ಚಿತ್ರರಂಗವನ್ನೇ ದಂಗುಬಡಿಸಿದೆ. ಕೇವಲ 33 ವರ್ಷ ವಯಸ್ಸಿನ ನಟ. ವಿಧಿ ನೀನೆಷ್ಟು ಕ್ರೂರಿ ಅಂತ ಜನ ಈಗ ಶಪಿಸ್ತಾ ಇದ್ದಾರೆ. ಕನ್ನಡ ಚಿತ್ರರಂಗಕ್ಕೆ, ಕಿರುತೆರೆಗೆ ದೊಡ್ಡ ಆಘಾತವನ್ನು ನೀಡಿದೆ. ಮೇಲ್ನೋಟಕ್ಕೆ ಆಪ್ತರು ಹೇಳುವ ಪ್ರಕಾರವಾಗಿ ನಿನ್ನೆಯ ತನಕವೂ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿದ್ದ ಕಲಾವಿದ ರಾಕೇಶ್ ಪೂಜಾರಿ ಅವರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಇರಲಿಲ್ಲ. ಆದರೆ ಇಂತಹ ಯುವ ನಟನ ನಿಧನದ ಸುದ್ದಿ ಯುವ ಜನರಲ್ಲಿ ಈಗ ಆತಂಕವನ್ನು ಮೂಡಿಸ್ತಾ ಇದೆ. ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ರೀತಿಯಲ್ಲೇ ಮತ್ತೋರ್ವ ಪ್ರತಿಭಾನ್ವಿತನನ್ನ ಕನ್ನಡ ಚಿತ್ರರಂಗ ಕಳೆದುಕೊಂಡಿದೆ. ಅವರ ಅಭಿಮಾನಿಗಳು ಮಾತ್ರವಲ್ಲದೆ ರಾಜ್ಯದ ಜನತೆಯನ್ನ ಇದು ಬೆಚ್ಚಿ ಬೀಳುವಂತೆ ಮಾಡಿದೆ. ತಾನೂ ನಕ್ಕು ಎಲ್ಲರನ್ನ ನಗಿಸ್ತಿದ್ದಂತಹ ಈ ಖ್ಯಾತ ಕಲಾವಿದನಿಗೆ ಏಕಾಏಕಿ ಏನಾಯ್ತು? ಬಹಳ ಆರೋಗ್ಯವಾಗಿ ಇದ್ದಂತಹ, ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಿದ್ದಂತಹ ನಟನಿಗೆ ಇದ್ದಕ್ಕಿದ್ದಂತೆ ಏನಾಯ್ತು ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನ ಕಾಡೋದಕ್ಕೆ ಶುರುವಾಗಿದೆ. ಬಹುತೇಕರು ಹೇಳೋ ಪ್ರಕಾರವಾಗಿ ಅವರಿಗೆ ಹೃದಯಾಘಾತ ಆಗಿತ್ತು ಅನ್ನೋದು. ಆದರೆ ರಾಕೇಶ್ ಅವರ ವಿಚಾರದಲ್ಲಿ ಅಲ್ಲಿ ಆಗಿದ್ದೇ ಬೇರೆ. ಒಂದು ತಪ್ಪು ಅವರ ಇಡೀ ಜೀವನವನ್ನೇ ಕಸಿದುಕೊಂಡಿದೆ. ರಾಕೇಶ್ ಸಾಲು ಸಾಲು ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ತಾರೆ, ಆದರೆ ಅವರಿಗೆ ಅದು ಗೊತ್ತಾಗೋದೇ ಇಲ್ಲ. ನಿಮ್ಮಲ್ಲಿ ಬಹುತೇಕ ಜನರು ಈ ರೀತಿಯಾದಂತಹ ತಪ್ಪುಗಳನ್ನು ಮಾಡ್ತಾ ಇರಬಹುದು. ಹಾಗಾದರೆ ರಾಕೇಶ್ ಅವರಿಗೆ ನಿಜಕ್ಕೂ ಏನಾಯಿತು? ಸ್ನೇಹಿತರೆ, ರಾಕೇಶ್ ಎಷ್ಟು ಆಕ್ಟಿವ್ ಆಗಿ ಇದ್ದಂತಹ ನಟ ಅಂತ ಹೇಳಿದ್ರೆ, ಕನ್ನಡ ಕಿರುತೆರೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ರು. ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತಾ ಇದ್ರು. ಕನ್ನಡದ ಸಿನಿಮಾಗಳಲ್ಲೂ ಅವಕಾಶವನ್ನು ಗಿಟ್ಟಿಸಿಕೊಂಡು ನಟನೆಯನ್ನ ಮಾಡ್ತಾ ಇದ್ರು. ಮತ್ತೊಂದು ಕಡೆ ನಾಟಕಗಳಲ್ಲೂ ಅಭಿನಯಿಸ್ತಾ ಇದ್ರು. ಅಲ್ಲದೆ ತುಳು ಚಿತ್ರರಂಗದಲ್ಲೂ ಸಕ್ರಿಯವಾಗಿ ಇದ್ದಂತಹ ನಟ ರಾಕೇಶ್ ನಿಧನದ ಸುದ್ದಿ ಕನ್ನಡ ಕಿರುತೆರೆ ಲೋಕ, ತುಳು ರಂಗಭೂಮಿ ಕಲಾವಿದರಿಗೆ ಬಹಳ ಅಚ್ಚರಿಯನ್ನುಂಟು ಮಾಡಿದೆ. ಕೊನೆಯದಾಗಿ ಅವರು ದಸ್ಕತ್ ಅನ್ನುವ ಸಿನಿಮಾದ ಪ್ರೀಮಿಯರ್ ಶೋನಲ್ಲಿ ಭಾಗವಹಿಸಿದ್ರು. ಈ ರೀತಿಯಾಗಿ ನಿರಂತರವಾಗಿ ಎಲ್ಲೆಡೆ ಕಾಣಿಸ್ಕೊಳ್ತಿದ್ದಂತಹ ನಟ ಏಕಾಏಕಿ ವಿಧಿವಶರಾಗ್ತಾರೆ ಅಂತ ಹೇಳಿದ್ರೆ ಅದನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಕಲಾವಿದರ ಕನಸಿನ ರೀತಿಯಲ್ಲೇ ಸಹಜವಾಗಿಯೇ ರಾಕೇಶ್ ಅವರು ಸಹ ತಮಗೆ ಸಿಕ್ಕಂತಹ ಅವಕಾಶವನ್ನು ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲೂ ನಟಿಸಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡು ನಟನಾ ಕ್ಷೇತ್ರಕ್ಕೆ ಬಂದಂಥವ್ರು. ಇತ್ತೀಚೆಗೆ ನಿಧಾನವಾಗಿ ಒಂದೊಂದೇ ಸಿನಿಮಾಗಳಲ್ಲಿ ಅವಕಾಶವನ್ನು ಪಡೆದುಕೊಳ್ತಾ ಇದ್ರು. ಅದರಲ್ಲಿ ಕಾಂತಾರ ಸಿನಿಮಾ ಕೂಡ ಒಂದು ಬಹಳ ದೊಡ್ಡ ಬಜೆಟ್ನ ಸಿನಿಮಾ. ಅದು ಕೂಡ ಕಾಂತಾರ ಹಿಟ್ಟಾದ ನಂತರದಲ್ಲಿ ಬಹುನಿರೀಕ್ಷಿತ ಸಿನಿಮಾ ಅನಿಸ್ಕೊಂಡಿದೆ. ಈಗಾಗಲೇ ಕೆಲ ಸಿನಿಮಾಗಳಲ್ಲಿ ರಾಕೇಶ್ ಅವರು ನಟಿಸಿದ್ರು ಕೂಡ ಈ ಹೊಸ ಸಿನಿಮಾದ ಬಗ್ಗೆ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಈ ರೀತಿಯಾಗಿ ರಾಕೇಶ್ ಅವರ ಜೀವನ ಸಾಗ್ತಾ ಇತ್ತು. ಇನ್ನು ರಾಕೇಶ್ ಅವರಿಗೆ ಕೇವಲ 33 ವರ್ಷ ವಯಸ್ಸು. ಇನ್ನು ಅವರ ಕುಟುಂಬದ ವಿಚಾರಕ್ಕೆ ಬಂದರೆ, ರಾಕೇಶ್ ಅವರಿಗೆ ತಾಯಿ ಹಾಗೆ ಸಹೋದರಿ ಇದ್ದಾರೆ. ಆ ಮನೆಗೆ ರಾಕೇಶ್ ಅವರೇ ಆಧಾರ ಸ್ತಂಭವಾಗಿದ್ರು. ಇಡೀ ಮನೆಯ ಜವಾಬ್ದಾರಿ ರಾಕೇಶ್ ಅವರ ಮೇಲಿತ್ತು. ಸದ್ಯ ನಟನ ಸಾವಿನಿಂದಾಗಿ ಆ ಕುಟುಂಬ ಆಧಾರ ಸ್ತಂಭವನ್ನೇ ಕಳೆದುಕೊಂಡಂತಾಗಿದೆ. ರಾಕೇಶ್ ನಿಧನದ ವಿಚಾರವನ್ನ ಅವರ ತಾಯಿಗೆ ಇನ್ನೂ ತಿಳಿಸಿಲ್ಲ. ಇನ್ನು ಅವರಿಗೆ ತಂದೆಯೂ ಕೂಡ ಇಲ್ಲ. ಈಗ ಮಗನ ಸಾವಿನ ವಿಚಾರವನ್ನ ಅವರ ತಾಯಿ ಯಾವ ರೀತಿಯಲ್ಲಿ ಸ್ವೀಕರಿಸ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿದೆ. ಕಿರುತೆರೆ, ಸಿನಿಮಾ, ನಾಟಕ ಅಂತ ಇದ್ದಂತಹ ನಟನಿಗೆ ಸಾಲು ಸಾಲು ಸಮಸ್ಯೆಗಳು ಕೂಡ ಕಾಣಿಸ್ಕೊಂಡಿದೆ. ಒಂದು, ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದವರಾದ ಕಾರಣ ಮನೆಯನ್ನು ನಿಭಾಯಿಸುವಂತಹ ಜವಾಬ್ದಾರಿ ಇತ್ತು. ಆರ್ಥಿಕ ಸಮಸ್ಯೆಗಳು ಒಂದು ಕಡೆ. ಇನ್ನು ಇತ್ತೀಚೆಗೆ ರಾಕೇಶ್ ಅವರಿಗೆ ಒಂದು ಅಪಘಾತ ಕೂಡ ಸಂಭವಿಸಿತ್ತು. ಇದರಿಂದ ಅವರು ಆಘಾತಕ್ಕೆ ಒಳಗಾಗಿದ್ರು ಸಹ ಯಾವುದೇ ಹೆಚ್ಚಿನ ರೀತಿಯ ತೊಂದರೆಗಳು ಆಗಿರಲಿಲ್ಲ. ಇದಲ್ಲದೆ ಯಾವುದೇ ರೀತಿಯ ಗಂಭೀರವಾದಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಇರಲಿಲ್ಲ ಅನ್ನೋದು ಆಪ್ತರ ಮಾತು. ಆದರೆ ಒಂದು ತಪ್ಪನ್ನು ಮಾತ್ರ ಅವರು ಮಾಡಬಾರ್ದಿತ್ತು ಅನ್ನುವ ಮಾತು ಈಗ ಇದೇ ಆಪ್ತ ಬಳಗದಿಂದ ಕೇಳಿ ಬರ್ತಾ ಇದೆ. ಹಾಗಾದರೆ ರಾಕೇಶ್ ಅಂಥದ್ದೇನು ಮಾಡಿದ್ರು? ಅವರು ಸಾವನ್ನಪ್ಪುವ ಕೆಲವೇ ಗಂಟೆಗಳ ಮುಂಚೆ ಏನೇನಾಯಿತು? ರಾಕೇಶ್ ನಿನ್ನೆ ಬೆಳಗ್ಗೆಯಿಂದಲೂ ಎಂದಿನಂತೆ ತಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ರು. ಅಂದರೆ ಮೇ 11ರ ಬೆಳಗ್ಗೆ ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಇರುತ್ತೆ. ಈಗಾಗಲೇ ಹೇಳಿದ ಹಾಗೆ ಈ ಕಾಂತಾರ ಚಾಪ್ಟರ್ 1 ಚಿತ್ರವನ್ನು ತಮ್ಮ ಜೀವನದ ಒಂದು ಮುಖ್ಯವಾದಂತಹ ಪ್ರಾಜೆಕ್ಟ್ ಆಗಿ ಅವರು ಪರಿಗಣಿಸಿರ್ತಾರೆ. ಹೀಗಾಗಿ ಕಾಂತಾರ ಪ್ರೀಕ್ವೆಲ್ ಶೂಟಿಂಗ್ನಲ್ಲೂ ಭಾಗಿಯಾಗಿರ್ತಾರೆ. ಇದಾದ ನಂತರದಲ್ಲಿ ಅಂದರೆ ಶೂಟಿಂಗ್ ಎಲ್ಲವನ್ನ ಮುಗಿಸಿಕೊಂಡು ಒಂದು ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ತಾರೆ. ಸ್ನೇಹಿತರ ಮದುವೆ ಕಾರ್ಯಕ್ರಮ ಆದ ಕಾರಣ ಅದು ಹೋಗಲೇಬೇಕಾಗಿತ್ತು. ತಮ್ಮ ಕೆಲಸವನ್ನು ಮುಗಿಸಿ ರಾತ್ರಿ ವೇಳೆಗೆ ಉಡುಪಿ ಜಿಲ್ಲೆಯ ಕಾರ್ಕಳದ ನಿಟ್ಟೆ ಸಮೀಪದಲ್ಲಿ ಸ್ನೇಹಿತರ ಮದುವೆಯ ಮೆಹಂದಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅಲ್ಲಿ ಎಲ್ಲರೊಟ್ಟಿಗೆ ಖುಷಿ ಖುಷಿಯಿಂದ ಕಾಲವನ್ನು ಕಳೀತಾರೆ. ಆಪ್ತ ಸ್ನೇಹಿತರ ಜೊತೆಗೂಡಿ ಡ್ಯಾನ್ಸ್ ಕೂಡ ಮಾಡಿದ್ರು. ಆ ವೇಳೆಗೆ ರಾತ್ರಿಯಾಗಿ ಹೋಗಿತ್ತು. ಅಂದರೆ ರಾತ್ರಿ ಸುಮಾರು 12 ಗಂಟೆ ಆಗ್ತಿದ್ದ ಹಾಗೆ ರಾಕೇಶ್ ಏಕಾಏಕಿ ಸುಸ್ತು ಅಂತ ಹೇಳಿದ್ದಾರೆ. ತಕ್ಷಣವೇ ಕುಸಿದು ಬಿದ್ದಿದ್ದಾರೆ. ಇತ್ತ ರಾಕೇಶ್ ಅಸ್ವಸ್ಥ ಆಗ್ತಿದ್ದ ಹಾಗೆ ಅಲ್ಲಿದ್ದಂತಹ ಅವರ ಸ್ನೇಹಿತರು ಕೂಡಲೇ ಅವರನ್ನು ಕಾರ್ಕಳದ ಗಾಜ್ರಿಯಾ ಆಸ್ಪತ್ರೆಗೆ ಕರೆದೊಯ್ತಾರೆ. ಅಲ್ಲಿ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ನಿಧನ ಹೊಂದಿದ್ದಾರೆ ಅನ್ನೋ ಮಾಹಿತಿಯನ್ನು ವೈದ್ಯರು ತಿಳಿಸಿದ್ದಾರೆ. ವೈದ್ಯರ ಮಾತು ರಾಕೇಶ್ ಸ್ನೇಹಿತರ ದಂಗು ಬಡಿಸಿದೆ.
ಇದ್ದಕ್ಕಿದ್ದಂತೆ ಏನಾಯಿತು ಅಂತ ಗರಬಡಿದಂತಾಗಿದೆ. ನೋಡಿ, ತಾನೂ ನಕ್ಕು ಎಲ್ಲರನ್ನ ನಗಿಸಿಕೊಂಡಿದ್ದ ಕಲಾವಿದ ರಾಕೇಶ್ ಪೂಜಾರಿ ಅವರು ನಿನ್ನೆವರೆಗೂ ಆರಾಮಾಗಿದ್ರು. ಅವರಿಗೆ ಯಾವುದೇ ರೀತಿಯಾದಂತಹ ಕಾಯಿಲೆ ಅಥವಾ ಅನಾರೋಗ್ಯವಾಗಲಿ ಇರಲಿಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಸಂಜೆ ವೇಳೆಗೆ ಸ್ನೇಹಿತರ ಜೊತೆಗೂಡಿ ಎಂಜಾಯ್ ಮಾಡಿದ್ರು. ಆದರೆ ಇಲ್ಲಿ ರಾಕೇಶ್ ಮಾಡಿದಂತಹ ತಪ್ಪೇನು? ಸ್ನೇಹಿತರೆ, ಆ ಒಂದು ಮೆಹಂದಿ ಕಾರ್ಯಕ್ರಮಕ್ಕೆ ಮೊದಲೇ ದಣಿವಾಗಿ ಬಂದಿದ್ದಂತಹ ರಾಕೇಶ್ ಸ್ನೇಹಿತರ ಜೊತೆಗೂಡಿ ತಮ್ಮ ಆಪ್ತರಿಗಾಗಿ ಅಲ್ಲಿ ಒಂದಷ್ಟು ಸಮಯಗಳ ಕಾಲ ಡ್ಯಾನ್ಸ್ ಕೂಡ ಮಾಡಿರ್ತಾರೆ. ಇನ್ನು ಆ ಭಾಗದಲ್ಲಿ ಮೆಹಂದಿ ಕಾರ್ಯಕ್ರಮ ಅಂತ ಹೇಳಿದ್ರೆ ದೊಡ್ಡದಾಗಿ ಸಂಭ್ರಮಿಸಲಾಗುತ್ತೆ. ಔತಣ ಕೂಟದ ಜೊತೆಗೆ DJ ಡ್ಯಾನ್ಸ್ಗಳು ಅಬ್ಬರಿಸುತ್ತೆ. ಇನ್ನು ತಮ್ಮ ಆಪ್ತರದ್ದೇ ಕಾರ್ಯಕ್ರಮ ಆದ ಕಾರಣ ರಾಕೇಶ್ ಕೂಡ ಅಲ್ಲಿ ಬಹಳ ಉತ್ಸಾಹದಿಂದ ಭಾಗಿಯಾಗ್ತಾರೆ. ರಾಕೇಶ್ ಅವರ ಆಪ್ತರೇ ಹೇಳೋ ಪ್ರಕಾರವಾಗಿ ಆ ಒಂದು ತಪ್ಪನ್ನ ಮಾಡಬಾರ್ದಿತ್ತು ರಾಕೇಶ್ ಅವರು. ನಿನ್ನೆಯ ದಿನ ಅವರು ಅದೇ ಮೆಹಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಮಾಡಿದಂತಹ ಒಂದು ತಪ್ಪು ಅವರ ಸಾವಿಗೆ ಕಾರಣ ಇರಬಹುದು ಅಂತ ಅವರ ಆಪ್ತ ವಲಯ ಹೇಳ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ರಾಕೇಶ್ ಪೂಜಾರಿ ಅವರು ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ. ಸ್ನೇಹಿತನ ಮದುವೆ ಸಂಭ್ರಮದಲ್ಲಿ ಉತ್ಸಾಹದಿಂದ ಮನಸ್ಸೋ ಇಚ್ಛೆ ಸಂಭ್ರಮ ಪಟ್ಟು ಕುಣಿದಿದ್ರು. ಆ ಸಂದರ್ಭದಲ್ಲಿ ಅವರ ದೇಹಕ್ಕೆ ದಣಿವಾಗಿದ್ರೂ ಕೂಡ ಸ್ವಲ್ಪವೂ ರೆಸ್ಟ್ ಮಾಡಿರಲಿಲ್ಲ. ಹೀಗಾಗಿ ದೇಹಕ್ಕೆ ತೀವ್ರ ಸುಸ್ತಾಗಿ ಮಧ್ಯರಾತ್ರಿ 12 ಕಳೀತಿದ್ದ ಹಾಗೆ ಅವರಿಗೆ ಲೋ BP ಸಮಸ್ಯೆ ಕಾಣಿಸ್ಕೊಂಡಿದೆ. ತಕ್ಷಣವೇ ಅದರ ಬೆನ್ನಲ್ಲೇ ಹೃದಯಾಘಾತ ಉಂಟಾಗಿ ಸಾವನ್ನಪ್ಪಿದ್ದಾರೆ. ಸ್ನೇಹಿತರೆಲ್ಲರ ಜೊತೆ ಇದ್ದಂತಹ ಸಂದರ್ಭದಲ್ಲೇ ಹೃದಯಾಘಾತ ಸಂಭವಿಸಿದೆ. ತಕ್ಷಣ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಮಧ್ಯರಾತ್ರಿ ಸುಮಾರು 1 ಗಂಟೆಗೆ ಇಹಲೋಕವನ್ನೇ ತ್ಯಜಿಸಿದ್ದಾರೆ. ಯಾವುದೇ ದುಶ್ಚಟ ದುರಭ್ಯಾಸ ಇಲ್ಲದಂತಹ ರಾಕೇಶ್ ಪೂಜಾರಿ ಅವರ ನಿಧನ ಈಗ ಎಲ್ರಿಗೂ ಆತಂಕವನ್ನು ತಂದಿದೆ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ಸಾವು ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿ ಬರಸಿಡಿಲು ಬಡಿದಂತಾಗಿದೆ. ಅವರ ರೀತಿಯಲ್ಲೇ ಇದೀಗ ರಾಕೇಶ್ ಅವರು ಕೂಡ ನಿಧನ ಹೊಂದಿರುವಂಥದ್ದು. ಯಾಕಂದರೆ ಅವರ ಆಪ್ತರು ಹೇಳೋ ಪ್ರಕಾರವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕವೂ ಪ್ರತಿಯೊಬ್ಬರ ಜೊತೆಗೂ ನಗುಮುಖದಿಂದ ಮಾತನಾಡಿಸ್ತಾ ಇದ್ರು. ಒಂಚೂರು ಕೂಡ ಅಹಂಕಾರವನ್ನು ಪ್ರದರ್ಶನ ಮಾಡದೆ ರಾಕೇಶ್ ಅವರು ನಗುತ್ತಾ ಮಾತನಾಡಿಸ್ತಾ ಇದ್ರು. ಮೊದಲ ಮಾತಲ್ಲೇ ಎಲ್ಲರ ಹೃದಯವನ್ನು ಗೆಲ್ತಾ ಇದ್ರು. ಅಂತಹ ನಟ, ಅಂತಹ ವ್ಯಕ್ತಿತ್ವ ಹೊಂದಿದ್ದಂತಹ ವ್ಯಕ್ತಿ. ಇನ್ನು ಮತ್ತೊಂದು ವಿಚಾರ ಏನಪ್ಪಾ ಅಂದರೆ, ಕೋವಿಡ್ ನಂತರದಲ್ಲಿ ಹೆಚ್ಚು ಹೃದಯಾಘಾತ ಸಂಭವಿಸ್ತಿದೆ ಅನ್ನೋ ವಿಚಾರ. ಅನೇಕ ಜನರು ಮಾತನಾಡಿಕೊಳ್ಳುವಂತೆ ಕೋವಿಡ್ ನಂತರ ಬಹುತೇಕರು ಕೋವ್ಯಾಕ್ಸಿನ್ ಹಾಕಿಸಿಕೊಂಡಿದ್ರು. ಆ ಬಳಿಕ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕವೂ ಹೃದಯಾಘಾತದ ಸಮಸ್ಯೆಗಳು ಹೆಚ್ಚುತ್ತಾ ಇದೆ. ಇದಕ್ಕೆ ವೈಜ್ಞಾನಿಕ ಕಾರಣಗಳು ಅನೇಕ ಇದ್ರೂ ಕೂಡ ಕೊರೋನಾ ನಂತರದಲ್ಲಿ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವ ವಿಷಯ ಜನರ ತಲೆಯಲ್ಲಿ ಬಹಳ ಆಳವಾಗಿ ಕೂತುಬಿಟ್ಟಿದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ತಮ್ಮ ಕೆಲಸಗಳಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲೇ ಏಕಾಏಕಿ ಕುಸಿದು ಬಿದ್ದು ಸಾವನ್ನಪ್ಪುತ್ತಿದ್ದಾರೆ. ನೀವು ಸಹ ವೈರಲ್ ವಿಡಿಯೋಗಳನ್ನು ಗಮನಿಸಿರಬಹುದು. ಬಹುತೇಕ ಮದುವೆ ಕಾರ್ಯಕ್ರಮಗಳಲ್ಲಿ ಅಥವಾ ವೇದಿಕೆಗಳಲ್ಲಿ ಡ್ಯಾನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದೀಗ ಅದೇ ರೀತಿಯಲ್ಲಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಅವರ ನಿಧನ ಎಲ್ಲರಿಗೂ ಗರಬಡಿದಂತಾಗಿದೆ. ಅವರ ಸಹ ಕಲಾವಿದರು ಈಗ ಬಹಳ ದೊಡ್ಡ ಶಾಕ್ನಲ್ಲಿದ್ದಾರೆ. ಇಲ್ಲಿ ರಾಕೇಶ್ ಅವರು ತಮಗೆ ಅನಾರೋಗ್ಯ ಕಾಡ್ತಿರೋ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರು ಅನ್ನೋದು ಕೂಡ ಗಮನಿಸಬೇಕಾದಂತಹ ವಿಚಾರ. ಪ್ರತಿದಿನ ಹರಿಬರಿ ಕೆಲಸಗಳಲ್ಲಿ ತಮ್ಮ ದೈನಂದಿನ ಕೆಲಸಗಳಲ್ಲಿ ತೊಡಗುವಂತಹ ಸಂದರ್ಭದಲ್ಲಿ ಅದು ಅವರ ಗಮನಕ್ಕೆ ಬಂದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ, ಏರುಪೇರಾಗಿದೆ ಅಂದ ತಕ್ಷಣ ಸರಿಯಾಗಿ ನಿದ್ದೆ ಮಾಡದೇ ಇರೋ ಕಾರಣ ಅಥವಾ ಊಟ ಸರಿಯಾಗಿ ಆಗ್ತಿಲ್ಲದೇ ಇರೋ ಕಾರಣ ಈ ರೀತಿಯಾಗೆಲ್ಲ ಆಗ್ತಿದೆ ಅಂತ ಅಂದುಕೊಳ್ತಾರೆ. ಅದೇ ರೀತಿಯಲ್ಲಿ ರಾಕೇಶ್ ಅವರು ಕೂಡ ನಿದ್ರೆ ಊಟ ಸರಿಯಾಗಿ ಇಲ್ಲದಿದ್ದಕ್ಕೆ ಹೀಗಾಗ್ತಿದೆ ಅಂದುಕೊಂಡಿದ್ರು. ಅಂದರೆ ರಾಕೇಶ್ ಅವರಿಗೆ ಈ ಮುಂಚೆಯೇ ಸ್ವಲ್ಪ ಅನಾರೋಗ್ಯ ಕಾಡ್ತಾ ಇತ್ತು. ಆದರೆ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಸುಸ್ತು, ಆರಾಮಿಲ್ಲದೆ ಇರೋದು ಈ ರೀತಿಯಾಗೆಲ್ಲ ಕಾಣಿಸ್ಕೊಳ್ತಾ ಇತ್ತು. ಈಗಾಗಲೇ ಹೇಳಿದ ಹಾಗೆ ಕಾಂತಾರ ಸಿನಿಮಾ ಶೂಟಿಂಗ್ನಲ್ಲೂ ಕೂಡ ಅವರು ಸಕ್ರಿಯವಾಗಿ ಭಾಗಿಯಾಗ್ತಿದ್ದಾರೆ. ಆ ಶೂಟಿಂಗ್ ಸಂದರ್ಭದಲ್ಲೂ ಕೂಡ ಅವರು ಸ್ವಲ್ಪ ಅಸ್ವಸ್ಥರಾಗಿದ್ರು ಅನ್ನೋ ಮಾಹಿತಿ ಇದೆ. ಇನ್ನು ಸ್ನೇಹಿತರೆ, ರಾಕೇಶ್ ಅವರು ದೊಡ್ಡ ಕನಸುಗಳನ್ನು ಕಟ್ಕೊಂಡಿದ್ದಂತಹ ನಟ. ಚಿಕ್ಕ ವಯಸ್ಸಲ್ಲೇ ಬಹಳ ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ. ಅವರು ಮೂಲತಃ ಉಡುಪಿಯವರು. ಹೂಡೆ ನಿವಾಸಿಗಳಾದ ದಿನಕರ್ ಪೂಜಾರಿ ಮತ್ತು ಶಾಂಭವಿ ದಂಪತಿಗಳ ಪುತ್ರ. ಕೆಮ್ಮಣ್ಣು ಕಾರ್ಮೆಲ್ ಹೈಸ್ಕೂಲ್ನಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಮುಗಿಸ್ತಾರೆ. ನಂತರದಲ್ಲಿ ಕಲ್ಯಾಣಪುರದ ಮೆಲಗ್ರಿಸ್ ಕಾಲೇಜಿನಲ್ಲಿ ಮುಂದಿನ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ತಾರೆ. ಇನ್ನು ವೃತ್ತಿ ಅಂತ ಬಂದಾಗ ನಾಟಕ, ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಮಂಗಳೂರಿನ ಖಾಸಗಿ ವಾಹಿನಿಗಳಲ್ಲಿ ಪ್ರಸಾರ ಆಗ್ತಿದ್ದಂತಹ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿ ತಮ್ಮ ವೃತ್ತಿ ಜೀವನವನ್ನು, ನಟನಾ ಜೀವನವನ್ನು ಪ್ರಾರಂಭಿಸ್ತಾರೆ. ಸಾಲು ತುಳು ರಿಯಾಲಿಟಿ ಶೋ ಹಾಗೆ ನಾಟಕಗಳಲ್ಲಿ ಅಭಿನಯಿಸ್ತಾರೆ. ಅಲ್ಲದೆ ಹಲವು ಸ್ಕಿಟ್ಗಳು ಹಾಗೆ ಚಲನಚಿತ್ರಗಳಲ್ಲಿಯೂ ನಟನೆ ಮಾಡ್ತಾರೆ. ಇದಾದ ನಂತರದಲ್ಲಿ ಅವರಿಗೆ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟಿದ್ದು ಅಂತ ಹೇಳಿದ್ರೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಕಾಮಿಡಿ ಕಿಲಾಡಿಗಳು ಸೀಸನ್ 3. ಆ ಸೀಸನ್ನ ವಿನ್ನರ್ ಇದೇ ರಾಕೇಶ್ ಪೂಜಾರಿ. ಗ್ರ್ಯಾಂಡ್ ಫಿನಾಲಿಯಲ್ಲಿ ರಾಕೇಶ್ ಅವರು ಟ್ರೋಫಿಯ ಜೊತೆಗೆ 8 ಲಕ್ಷ ರೂಪಾಯಿ ಬಹುಮಾನವನ್ನು ಪಡೆದುಕೊಳ್ತಾರೆ. ಈ ಕಾರ್ಯಕ್ರಮದುದ್ದಕ್ಕೂ ರಾಕೇಶ್ ಅವರು ತಮ್ಮ ಹಾಸ್ಯಪ್ರಿಯ ವ್ಯಕ್ತಿತ್ವದಿಂದ ಅಭಿಮಾನಿಗಳ ಮನಗೆದ್ದಿದ್ರು. ಇನ್ನು ಕನ್ನಡ ಕಿರುತೆರೆ ವಿಚಾರಕ್ಕೆ ಬಂದರೆ ಅಲ್ಲಿಯೂ ಸಹ ತಮ್ಮ ನಟನಾ ಚಾತುರ್ಯವನ್ನು ಮೆರೆದಿದ್ದಾರೆ. ಈ ಹಿಂದೆ ಹಿಟ್ಲರ್ ಕಲ್ಯಾಣ ಅನ್ನುವ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು.
ಈ ಧಾರಾವಾಹಿಯಲ್ಲಿ ನಾಯಕ ನಟ ಎಜೆಯ PA ವಿರೂಪಾಕ್ಷನ ಪಾತ್ರದಲ್ಲಿ ಇದೇ ರಾಕೇಶ್ ಅವರು ನಟನೆ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಕನ್ನಡದ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಸುದೀಪ್ ನಟನೆಯ ಪೈಲ್ವಾನ್ ಹಾಗೆ ಇದು ಎಂಥ ಲೋಕವಯ್ಯ ಅನ್ನುವ 2 ಸಿನಿಮಾಗಳಲ್ಲೂ ಕಾಣಿಸ್ಕೊಂಡಿದ್ದಾರೆ. ಅದೇ ರೀತಿ ಕಾಂತಾರ ಕೂಡ ಅವರ ಮುಂದಿನ ಸಿನಿಮಾ ಆಗಿತ್ತು. ಮತ್ತೊಂದು ಕಡೆ ಕಾಂತಾರ ಸಿನಿಮಾಕ್ಕೂ ಒಂದಲ್ಲ ಒಂದು ಅಡ್ಡಿ ಆತಂಕ ಅಪಶಕುನಗಳು ಎದುರಾಗ್ತಾ ಇದೆ. ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಅಭಿನಯದ ಕಾಂತಾರ ಚಾಪ್ಟರ್ 1 ಸಿನಿಮಾಗೆ 2ನೆಯ ದೊಡ್ಡ ಆಘಾತ ಇದು. ಕಾಂತಾರ ಸಿನಿಮಾ ಯಶಸ್ಸಿನ ಬಳಿಕ ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನು ರಿಷಬ್ ಶೆಟ್ಟಿ ಅವರು ಶುರು ಮಾಡಿದರು. ಆದರೆ ಈ ಚಿತ್ರ ಸೆಟ್ಟೇರಿದ ದಿನದಿಂದಲೂ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೆ ಇದೆ. ಇತ್ತೀಚೆಗೆ ಸೆಟ್ನಲ್ಲಿದ್ದಂತಹ ಜೂನಿಯರ್ ಆರ್ಟಿಸ್ಟ್ ಕೇರಳ ಮೂಲದ ಕಪಿಲ್ ಕೊಲ್ಲೂರು ಸೌಪರ್ಣಿಕಾ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. ಆಗ ತಾತ್ಕಾಲಿಕವಾಗಿ ಸಿನಿಮಾ ಶೂಟಿಂಗ್ ಅನ್ನು ನಿಲ್ಲಿಸಲಾಗಿತ್ತು. ಇದೀಗ ಹಾಸ್ಯ ನಟ ರಾಕೇಶ್ ಪೂಜಾರಿ ಅವರು ಕೂಡ ಇದೇ ಸಿನಿಮಾದಲ್ಲಿ ನಟಿಸಿದಂತಹ ನಟ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇದು ಈಗ ಚಿತ್ರರಂಗಕ್ಕೆ ಬಹಳ ದೊಡ್ಡ ಆಘಾತವನ್ನು ನೀಡಿದೆ. ಅದರಲ್ಲೂ ಕಾಮಿಡಿ ಕಿಲಾಡಿಗಳು ತಂಡಕ್ಕಂತೂ ರಾಕೇಶ್ ನಿಧನದಿಂದ ಎಲ್ಲರೂ ಒಂದು ರೀತಿ ಗರ ಬಡಿದಂತಾಗಿದ್ದಾರೆ. ಅದೇ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿದ್ದಂತಹ ನಟಿ ರಕ್ಷಿತಾ ಪ್ರೇಮ್ ಅವರು ಎಲ್ಲರನ್ನೂ ಒಂದು ರೀತಿ ಕುಟುಂಬಸ್ಥರ ರೀತಿಯಲ್ಲಿ ನೋಡ್ತಾ ಇದ್ರು. ಇದೀಗ ರಾಕೇಶ್ ನಿಧನದ ಸುದ್ದಿಯಿಂದಲೂ ಅವರು ಆಘಾತಕ್ಕೆ ಒಳಗಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಭಾವುಕರಾಗಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಮಿಸ್ ಯು ಮಗನೇ, ನಾನು ಯಾವತ್ತೂ ನಿನ್ನ ಜೊತೆ ಮಾತನಾಡೋದಕ್ಕೆ ಆಗಲ್ಲ. ಕಾಮಿಡಿ ಕಿಲಾಡಿ ನನ್ನ ಹೃದಯಕ್ಕೆ ಹತ್ತಿರವಾದಂತಹ ಕಾರ್ಯಕ್ರಮ, ನೀನು ಅದರಲ್ಲಿ ಒಂದು ಶಕ್ತಿ ಆಗಿದ್ದೆ. ನಿನ್ನಂತಹ ಅದ್ಭುತ ವ್ಯಕ್ತಿ ನಮ್ಮ ಹೃದಯದಲ್ಲಿ ನೆಲೆಸಿರ್ತಾರೆ ಅಂತ ಭಾವುಕರಾಗಿ ಪೋಸ್ಟ್ ಮಾಡಿದ್ದಾರೆ. ಹೀಗಾಗಿ ಕನ್ನಡ ರಂಗಭೂಮಿ ಮತ್ತು ಕಿರುತೆರೆಗೆ ಒಂದು ಭಾರೀ ನಷ್ಟ ಆಗಿದೆ ಅಂತ ಹೇಳ್ಬೋದು. ಚಿತ್ರರಂಗಕ್ಕೂ ದೊಡ್ಡ ಆಘಾತ. ಅವರ ಕುಟುಂಬಸ್ಥರು, ಸ್ನೇಹಿತರು, ಅಭಿಮಾನಿಗಳು ಈಗ ದುಃಖದ ಸುದ್ದಿಯನ್ನು ಕೇಳಿ ಶೋಕದಲ್ಲಿ ಮುಳುಗಿದ್ದಾರೆ. ಕಾರ್ಕಳದಲ್ಲಿ ರಾಕೇಶ್ ಅವರ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಸದ್ಯ ಘಟನೆ ಕುರಿತಂತೆ ಕಾರ್ಕಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ಟಾರೆಯಾಗಿ ರಾಕೇಶ್ ಪೂಜಾರಿ ಅವರ ನಿಧನದಿಂದ ಎಲ್ಲರಿಗೂ ಶಾಕ್ ಆದಂತಾಗಿದೆ.